ಮೊದಲನೇದಾಗೇನಪ್ಪ ಅಂತ ಅಂದರೆ, ಇವತ್ತು ನನ್ನ ಓಕೆ ಸ್ನೇಹಿತರಲ್ಲೊಬ್ಬರು ನನಗೆ ಮೆಸೇಜ್ ಹಾಕಿದ್ರು, ಬ್ರೋ ನೀವು ಮಾತ್ರ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಿರ್ತೀರ, ನೀವು ಯಾರಿಗೂ ಕೂಡ ಫಾಲೋ ಬ್ಯಾಕ್ ಕೊಡಲ್ಲ, ಫಾಲೋ ಮಾಡಲ್ಲ, ಸಪೋರ್ಟ್ ಮಾಡಲ್ಲ, ಯಾಕೆ ಅಂತ. ದಯವಿಟ್ಟು ಬೇರೆಯವ್ರು ಹೆಂಗೋ ಏನೋ ಗೊತ್ತಿಲ್ಲ, ನನ್ನ ಬಗ್ಗೆ ಆ ಥರ ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಏನಪ್ಪ ಅಂತ ಅಂದರೆ, ನಿಜ ಹೇಳಬೇಕು ಅಂತ ಅಂದರೆ ನನಗೆ ದಿನನಿತ್ಯ ಪುರುಷೋತಿರಲ್ಲ, ಅಷ್ಟು ಕೆಲಸಗಳಿರ್ತವೆ. ಏನೋ ಎಂಟರ್ಟೈನ್ಮೆಂಟ್ಗೆ ಒಂದು ಅರ್ಧ ಗಂಟೆ ಫ್ರೀ ಮಾಡಿಕೊಂಡು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ. ನೆಕ್ಸ್ಟ್ ಮೂಮೆಂಟು ಅದರಲ್ಲಿ ಏನು ಕಮೆಂಟ್ ಬಂತು, ಏನು ಲೈಕ್ ಬಂತು ಅಂತ ನೋಡೋಷ್ಟು ಸಮಯ ಇರೋದಿಲ್ಲ. ಯಾವಾಗಲಾರು ಫ್ರೀ ಆದಾಗ ನೋಡಿ ಅದಕ್ಕೆ ರಿಪ್ಲೈ ಮಾಡ್ತಿರ್ತೀನಿ. ಅದರಲ್ಲೂ ಯಾರಾದ್ರೂ ನನಗೆ ರೆಗ್ಯುಲರಾಗಿ ಲೈಕು ಕಮೆಂಟು ಕೊಡ್ತಾ ಬಂದಿದ್ದು, ಅವ್ರ ಪ್ರೊಫೈಲಲ್ಲೂ ಕೂಡ ಏನಾದ್ರೂ ಅವರು ಕ್ರಿಯೇಟಿವಿಟಿಯಾಗಿ ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ನಾನು ಅವ್ರಿಗೆ ಫಾಲೋ ಬ್ಯಾಕ್ ಕೊಟ್ಟಿದ್ದೀನಿ. ಉದಾಹರಣೆಗೆ ಇವತ್ತೊಂದಿಬ್ಬರು ನನಗೆ ಇಷ್ಟ ಆದರು, ಅವ್ರಿಗೆ ಫ್ರೀ ಆಗಿದ್ದಾಗ ನೋಡ್ತಾ ಅವ್ರ ಪ್ರೊಫೈಲ್ ಚೆಕ್ ಮಾಡಿ ಫಾಲೋ ಬ್ಯಾಕ್ ಕೊಟ್ಟಿದ್ದೀನಿ. ಏನಪ್ಪ ಅಂತ ಅಂದರೆ, ಇವತ್ತು ಬೆಳಗ್ಗೆ ಒಂದು ಗಳಿಗೆ ಪುರುಷೋತ್ತಾಗಿದ್ದೆ, ಹಂಗಾಗಿ ಮೊನ್ನೆ ವಿಡಿಯೋ ಮಾಡಿ ಹಾಕಿದ್ದು ನೋಡೋಣ ಅಂತ ಅಂದ್ಬಿಟ್ಟು ತೆಗ್ದು ಕಮೆಂಟ್ಸ್ಗಳು ನೋಡ್ತಾ ಇದ್ದೆ ಏನು ಬಂದೈತೆ ಅಂತ. ನೋಡಬೇಕಾದ್ರೆ ಒಂದು ಇಬ್ಬರದು ಪ್ರೊಫೈಲು ಓಪನ್ ಮಾಡಬೇಕು ಅನ್ನಿಸ್ತು. ಅದರಲ್ಲಿ ಸುನೀತಾ ಮೇಡಮ್ ಅವರೊಬ್ಬರು ತೆಗೆದು ನೋಡಿದೆ. ಈ ಏಜಲ್ಲಿ ಇಷ್ಟೊಂದು ಎನರ್ಜಿಯಾಗಿ ಕ್ರಿಯೇಟಿವಿಟಿಯಾಗಿ ರೀಲ್ಸ್ ಮಾಡ್ತಾರೆ ಅಂತ ಭಾಳ ಖುಷಿ ಆಯಿತು. ಅದರಲ್ಲೂ ಇವ್ರ ಅಭಿನಯ ಅಂತೂ ಅದ್ಭುತ. ನಿಜವಾಗ್ಲೂ ನಾನು ಇವ್ರ ಫ್ಯಾನ್ ಆಗಿಬಿಟ್ಟೆ ಕಣ್ರಿ. ಅದಕ್ಕೆ ನಾನು ಇವರ ವಿಡಿಯೋಗೆಲ್ಲ ಲೈಕು ಕಮೆಂಟ್ಸ್ ಕೊಡ್ತಾಯಿದ್ದೆ. ಜೊತೆಗೆ ಇವರು ನನ್ನ ಫಾಲೋ ಮಾಡ್ತಿದ್ದ ಕಾರಣದಿಂದ ನಾನು ಫಾಲೋ ಬ್ಯಾಕ್ ಕೊಟ್ಟಿದ್ದೀನಿ. ಅದಾದಮೇಲೆ ಇನ್ಯಾರ್ದಾರು ಪ್ರೊಫೈಲ್ ನೋಡೋಣ ಅಂತ ನೋಡಬೇಕಾದ್ರೆ ಇನ್ನೊಬ್ರದ್ದು ನೋಡಿದೆ, ನೋ ಡಿ ಪಿ ನೋ ವಿಡಿಯೋ, ಹಂಗಾಗಿ ಸುಮ್ಮನೆ ಆಗ್ಬಿಟ್ಟೆ. ನಂತರ ಇನ್ನೊಬ್ಬ ಸ್ನೇಹಿತರು ನೋಡಿದೆ, ಪ್ರೈವೇಟ್ ಅಕೌಂಟ್ ಇತ್ತು, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಅದಾದಮೇಲೆ ಈ ಹುಡುಗ ಅಂತೂ ರೆಗ್ಯುಲರಾಗಿ ನನಗೆ ತುಂಬ ವರ್ಷಗಳಿಂದನೇ ಕಮೆಂಟ್ಸ್ಗಳಾಗ್ತಾಯಿದ್ದ, ಬಟ್ ನೋಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ನೋಡಿದ ಕಾರಣ ಇವನ ಪ್ರೊಫೈಲಲ್ಲೂ ಕೂಡ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಮತ್ತು ಅವ್ರ ಊರಲ್ಲಿ ನಡೆಯುವಂಥ ಪ್ರತಿಯೊಂದು ಜಾತ್ರೆ ದೈವಿಕ ಅಂಶಗಳನ್ನೆಲ್ಲ ಹಾಕ್ತಿದ್ನ, ಇಷ್ಟ ಆಯಿತು. ಅದಕ್ಕೆ ಲೈಕ್ ಕೊಟ್ಟು ಆ ಹುಡುಗನ ಪ್ರೊಫೈಲ್ನೂ ಕೂಡ ಫಾಲೋ ಬ್ಯಾಕ್ ಮಾಡಿದ್ದೀನಿ. ನಾವು ಕೂಡ ಹೃದಯವಂತ ಸ್ನೇಹಿತರನ್ನೇ ಬಯಸ್ತೀವಿ, ಸ್ವಲ್ಪ ತಡ ಆಗ್ಬೋದು ಅಷ್ಟೇ. ಬೇರೆಯವ್ರು ಹೆಂಗೋ ಏನೋ ಗೊತ್ತಿಲ್ಲ, ಇರಬಹುದು ಫಾಲೋ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಆ್ಯಟಿಟ್ಯೂಡ್ ತೋರಿಸೋರು ಇರ್ತಾರೆ. ಇನ್ನು ಕೆಲವರು ನಮಗೆ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಅಂತ ಅಂದ್ಬಿಟ್ಟು ಇನ್ಯಾವುದೋ ಇನ್ನೋಸೆಂಟ್ಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರು ಇರ್ತಾರೆ. ದಯವಿಟ್ಟು ನಾವು ಆ ಥರ ಕ್ಯಾಟಗರಿಗೆ ಸೇರೋದಿಲ್ಲ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ನಾವು ಕೂಡ ನಿಮ್ಮನ್ನು ಇಷ್ಟಪಡ್ತೀವಿ, ನೀವು ನಮ್ಮನ್ನು ಇಷ್ಟಪಡೋದು ನಮ್ಮ ಭಾಗ್ಯ. ಹೇಳಿದ್ನಲ್ಲ, ನನ್ನ ಬೆನ್ನಿಂದೆ ನನಗಾಗಿ ಅಂತ ಕೆಲಸಗಳು ಭರ್ಜರಿ ಕಾಯ್ಕೊಂಡಿರ್ತವೆ. ಅದ್ರ ಮಧ್ಯೆ ಫ್ರೀ ಮಾಡಿಕೊಂಡು ನನ್ನನ್ನು ಇಷ್ಟಪಡೋಂಥವ್ರಿಗೆ ಅಂತ ಅಂದ್ಬಿಟ್ಟು ಏನಾದರೂ ಒಂದು ವೀಡಿಯೋನ ಮಾಡಿ ಹಾಕ್ತಿರ್ತೀನಿ. ನನ್ನಲ್ಲೇನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ಯಾವುದಾದ್ರೂ ವಿಚಾರದಲ್ಲಿ ಸಿಗೋಣ. ಬಾಯ್.